ಕರ್ನಾಟಕ ರಾಜ್ಯ ಪೊಲೀಸ್ ಕ್ಯಾಪ್ ಇತಿಹಾಸವು ಗತಿಕಾಲದ ಇತಿಹಾಸವನ್ನು ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಾರಂಭವಾಗುವುದು ಮೈಸೂರು ರಾಜ್ಯದ ಕಾಲದಿಂದ. ಖಾಕಿ ಶರ್ಟ್, ಶಾರ್ಟ್ಸ್ ಮತ್ತು ಕೆಂಪು ನೀಲಿ ಬಣ್ಣದ ಪೇಟ ಧರಿಸುತ್ತಿದ್ದರು. 1973ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದ ನಂತರ ಈ ಕೆಂಪು ಪೇಟವನ್ನು ವಿಶಾಲವಾದ ಖಾಕಿ ಸ್ಲೋಚ್ ಹ್ಯಾಟ್ಗೆ ಬದಲಾಯಿತು. 1982ರಲ್ಲಿ ಸ್ವಲ್ಪ ಕಾಲ ಕಾನ್ಸ್ಟೇಬಲ್ಗಳು ಬ್ರಿಟಿಷ್ ಸ್ಟೈಲಿಯ ಕುಸ್ತಿ ಟೋಪಿಗಳನ್ನು ಧರಿಸುತ್ತಿದ್ದರು. ಆದರೆ ಹವಾಮಾನಕ್ಕೆ ಸರಿಹೋಗದ ಕಾರಣ ಅದನ್ನು ಕೈಬಿಡಲಾಯಿತು. 1973ರಲ್ಲಿ ದೇವರಾಜ ಅರಸುರವರು ಪರಿಚಯಿಸಿದ ಸ್ಲೋಚ್ ಹ್ಯಾಟನ್ನೇ ಮತ್ತೆ ಧರಿಸಲು ಆರಂಭಿಸಿದರು. ಈ ಐತಿಹಾಸಿಕ ಟೋಪಿಗೆ ಬದಲಾವಣೆಗೆ ಅವಕಾಶವಿತ್ತು, ಏಕೆಂದರೆ ಬಂದೋಬಸ್ತ್ಗಳಿಗೆ ತೆಗೆದುಕೊಂಡು ಹೋಗಲು ಮಳೆಗಾಲದಲ್ಲಿ ಗುಂಡು ಹಾರಿಸುವ ಸಮಯದಲ್ಲಿ ತೊಂದರೆಯಾಗುತ್ತಿತ್ತು. ಅವುಗಳಿಗೆ ಚಿನ್ ಸ್ಟೆಪ್ ಇದ್ದು ಅದು ಮಾತನಾಡುವಾಗ ಆಗುವುದಲ್ಲದೆ ಸೆಕೆಗೂ ಕಾರಣವಾಗುತ್ತಿತ್ತು, ಅಸಮಾನತೆಗೂ ಕಾರಣವಾಗುತ್ತಿತ್ತು. ಅದರಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ಬಿಳಿಯ ಸ್ಲೋಚ್ ಹ್ಯಾಟನ್ನು ಮತ್ತು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಬೆಲ್ಲೆಟ್ ಕ್ಯಾಪನ್ನು ಮತ್ತು ಖಾಕಿ ಸ್ಲೋಚ್ ಹ್ಯಾಟನ್ನು CIR, DAR, KSRP, KSSFಗಳು ಸಂಕೇತಗಳನ್ನು ಸೂಚಿಸುವುದು ಸಹಿತ ತೋರಿಸಲಾಗುತ್ತಿತ್ತು. ಇವೆಲ್ಲದರ ಪರಿಹಾರವಾಗಿ ಗಣ ಸರ್ಕಾರ ಮಾನ್ಯ ಗೃಹ ಸಚಿವರಾದ G. ಪರಮೇಶ್ವರ್ ರವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೂನ್ ತಿಂಗಳಲ್ಲಿ ಸಭೆ ನಡೆಸಿ ಬೇರೆ ರಾಜ್ಯಗಳ ಪೊಲೀಸ್ ಕ್ಯಾಪ್ಗಳನ್ನು ಪರಿಶೀಲಿಸಿ ಕೊನೆಯದಾಗಿ ಆಂಧ್ರ ಪ್ರದೇಶ ರಾಜ್ಯದ ಪೊಲೀಸ್ ಕ್ಯಾಪನ್ನು ಅಂತಿಮಗೊಳಿಸಿದರು. ಈ ಕ್ಯಾಪ್ನ ನ್ಯಾವಿ ಬ್ಲೂ ಬಣ್ಣದಾಗಿದೆ ಮತ್ತು ನೋಡಲು ಅತ್ಯಾಕರ್ಷಕವಾಗಿದೆ. ಈ ಬದಲಾವಣೆಗೆ ಕಾರಣರಾದ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಇಲಾಖೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತೇವೆ.